ಹಲೋ ಗೈಸ್, ನಾನು ನಿಮ್ಮ ವಿನಯ್ ಕುಮಾರ್, ಅಗ್ರಿಕಲ್ಚರ್ ಕನ್ನಡ ಯೂಟ್ಯೂಬರ್. ಇವತ್ತೇನಪ್ಪ ಟಾಪಿಕ್ ಅಂತ ಅಂದರೆ, ಹಿಂಗಾರಿನಲ್ಲಿ ಯಾವ ಥರ ಗೊಬ್ಬರ ಕೊಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ. ಇವತ್ತು ನೋಡ್ತಾ ಇರ್ಬೋದು, ಇವತ್ತು ಕುರಿ ಗೊಬ್ಬರ ನಮ್ಮದೇ ಆದಂಥ ತಿಪ್ಪೆ ಗೊಬ್ಬರ ಇದು. ಒಂದು ಕುರಿ ಮೇಕೆ ಸಾಕಿದ್ವಲ್ಲ, ನಾವು ವಿಡಿಯೋದಲ್ಲಿ ಹಾಕಿದ್ದೀವಿ. ಅದರದ್ದೇ ಗೊಬ್ಬರ ಇದು. ಒಂದು ಟ್ಯಾಕ್ಟ್ರಿ ಗೊಬ್ಬರ ಆಗುತ್ತೆ. ನೋಡ್ಬೋದು ಯಾವ ಥರ ಕಳ್ಸ್ಕೊಂಡೈತೆ ಅಂತೇಳಿ ನೋಡಿ. ಅಂದರೆ ನಾವು ಗುಂಡಿ ಹೊಡೆಸ್ಬಿಟ್ಟು ಗುಂಡಿಗೆ ಗೊಬ್ಬರ ಹಾಕ್ಬಿಟ್ಟು ನೀರಿಟ್ಟಿದ್ದೀನಿ ನಾನು. ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ನೀರಿಟ್ಟು, ಆಮೇಲೆ ತಿರ್ಗಾ ಒಂದು 2 ತಿಂಗಳಿಗೆ ಒಂದ್ಸರಿ ನೀರು ಬಿಟ್ಟು ಈ ಥರ ಮಾಡಿರೋದು ಗೊಬ್ಬರ. ಎರೆಹುಳನೂ ಚೆನ್ನಾಗೈತೆ, ಅದರೊಳಗೆ ಎರೆಹುಳನೂ ಹೆಚ್ಚಾಗೈತೆ, ಗೊಬ್ಬರನೂ ಚೆನ್ನಾಗೈತೆ. ನೋಡ್ಬೋದು, ಉಂಡುಂಡೆ ಥರ ಏನಿಲ್ಲ. ನೋಡ್ಬೋದು, ಇದು ಮೇಲೆ ಮಾಡಿದ್ರ ಒಂದು ಬಿಸಿಲಿಗೆ ಸಿಕ್ಕಿರೋದು ಉಂಡುಂಡೆ ಹಂಗಾಗೈತೆ. ಬಿಸಿಲಿಗೆ ಸಿಗದಿದ್ದು ಚೆನ್ನಾಗೇ ಇದಾಗೈತೆ. ಗೊಬ್ಬರ ಚೆನ್ನಾಗಿ ಮಲ್ಚಿಂಗ್ ಆದಂಗೆ ಆಗೈತೆ. ಮೇಲೆ ಟಾರ್ಪಲ್ ಹಾಕಿದ್ದೆ, ಅದು ಚೆನ್ನಾಗೈತೆ. ಮೇಲೆ ಟಾರ್ಪಲ್ ಹಾಕಿದ್ದಿತ್ತು ಈ ಥರ ಉಂಡುಂಡೆ ಹಂಗಾಗೈತೆ. ಈ ಉಂಡುಂಡೆ ಹಾಕಿರೇನಪ್ಪ ಅಂದರೆ ಬೇಗ ಕರಗಲ್ಲ ನೀರಲ್ಲಿ, ಹೀಗಾಗಿ ಬೇಗ ಅಕ್ಕಿ ಗಿಡಕ್ಕೆ ಪ್ರಮೋಟ್ ಆಗಲ್ಲ. ಹೀಗಾಗಿ ಉಂಡುಂಡೆ ಅಂತ ಇರೋದನ್ನೆಲ್ಲ ಯಾರು ಯೂಸ್ ಮಾಡೋಕ್ಕಷ್ಟೇ. ಈಗ ಹೊಸ್ದಾಗಿ ಹೊಡ್ಸ್ಕೊಳೋರು ಅಷ್ಟೇ. ಉಂಡುಂಡೆ ಹಂಗಿರೋ ಗೊಬ್ಬರನ ಹೊಡ್ಸ್ಕೊಳಕ್ಕೆ ಹೋಗಬೇಡ್ರಿ. ಚೆನ್ನಾಗಿ ನುಷಿಯಾಗಿರುತ್ತಲ್ಲ ಆ ಥರ ಹೊಡ್ಸ್ಕೊಳ್ಳಿ. ಹೊಡ್ಸ್ಕೊಂಡಾದ್ಮೇಲೆ ಫಸ್ಟು ಗುಣಿ ಮಾಡೋದು ಯಾವ ಥರ ಅಂದರೆ, ಈ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೆ, ಒಂದೊಂದು ಗಿಡಕ್ಕೂ ಅರ್ಧ ಅಡಿ ಹಾಕಿದ್ನಲ್ಲ. ಆ ವೀಡಿಯೋದಲ್ಲಿ ನೋಡಿಬೇಕಾದ್ರೆ ಒಂದೊಂದು ಗಿಡದಲ್ಲೂ ಅರ್ಧ ಅಡಿ ತೋಡಿ ಬೇರ್ನೆಲ್ಲ ಕಡ್ದಾಕಿದ್ರು. ಆ ಥರ ಗುಣಿ ಮಾಡಬೇಡ್ರಿ ಯಾರು. ನೋಡ್ತಾ ಇರ್ಬೋದು, ನೀವು ಗುಣಿ ತೋರಿಸ್ತಾ ಇದ್ದೀನಿ. ಎಷ್ಟು ಅಂದರೆ ಒಂದು 5 ಇಂಚು ಬೇಡ, ಒಂದು 1.5 ಇಂಚ್ ಅಷ್ಟೇ. 1.5 ಇಂಚು 2 ಇಂಚ್ ಒಳಗೆ ನಿಮ್ಮದು ಏನು ಬೇರು ಸಿಗುತ್ತೋ ಆ ಬೇರ್ಗೆ ಹತ್ನಾಗ ಹೋಗ್ಬೇಡಿ. ಒಂದೇ ಒಂದು ಬೇರ್ಗೆ ಹೋಗ್ದಂಗೆ ಮೇಲೆ ಹಂಗೆ ಹುಲ್ಲು ಎಳ್ಕೊಂಬಿಡಿ. ಯಾಕೆಂದರೆ ಈ ಕುರಿ ಗೊಬ್ಬರ ಮೇಲೆ ಎಳೆದ್ರೆ ತಗೊಳಲ್ಲ. ಹಿಂಗಾರು ಗೊಬ್ಬರ ಆಗಿರೋದ್ರಿಂದ ಅದು ಕುರಿ ಗೊಬ್ಬರನ ಮೇಲೆ ತಗೊಳಲ್ಲ. ಆದಷ್ಟು ಕೆಳಗಡೆ ಕುರಿ ಗೊಬ್ಬರ ಯೂಸ್ ಮಾಡೋರು ಯಾರೇ ಆದರೂ ಮುಂಗಾರಲ್ಲಿ ಕುರಿ ಗೊಬ್ಬರ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮುಂಗಾರಲ್ಲಿ ಯೂಸ್ ಮಾಡ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ಕಾಣಿಸ್ತೈತಲ್ಲ ಹುಳ, ಈ ಥರ ಹುಳ ಅಡಿಕೆ ಗಿಡದ ಬಡ್ಡೆಯಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಹುಳ ಜಾಸ್ತಿ, ಈ ಹುಳ ಒಂದು ಕಡೆಯಿಂದ ಬೇರ್ನೆಲ್ಲ ತಿನ್ಕೊಂಬರುತ್ತೆ. ನೋಡ್ಬೋದು, ಇದು ನಮ್ಮ ಹಿಂಗಾರಿನ ಮೊದಲನೇ ಹೊಂಬಾಳೆ. ಇದು ನೋಡ್ಬೋದು ಎಷ್ಟು ದೃಢವಾಗಿ, ಎಷ್ಟು ನೀಟಾಗಿ ಬಂದೈತೆ ಅಂತ. ಈ ಥರ ಹೊಂಬಾಳೆ ಬರಬೇಕು ಅಂದರೆ ಆದಷ್ಟು ಗೊಬ್ಬರನ ನೀವು ಕುರಿ ಗೊಬ್ಬರನ ಹಿಂಗಾರಲ್ಲಿ ಯೂಸ್ ಮಾಡಿ. ಹಿಂಗಾರಲ್ಲಿ ಯೂಸ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ, ಇದು ಲೇಟ್ ಪಿಕಪ್ಪು. ಈಗ ಹಾಕಿದ್ರೆ ನಿಮ್ಮ ಮುಂದೆ ಒಂದು 6 ತಿಂಗಳು 3-4 ತಿಂಗಳು ಬೇಕೇ ಬೇಕು ಅಚ್ಚುಕಟ್ಟಾಗಿ ಹರಳಬೇಕಾದ್ರೆ. ಅಷ್ಟರೊಳಗೆ ಕುರಿ ಗೊಬ್ಬರ ಚೆನ್ನಾಗಿ ತಾಕತ್ತು ಕೊಡುತ್ತೆ. ಈ ಕೋಳಿ ಗೊಬ್ಬರ ಅದೇ ಮಾಡುತ್ತೆ ಅಂದರೆ ಪಟ್ಟಂತ ಪಿಕಪ್ ಮಾಡುತ್ತೆ ಅದು. ಅದನ್ನು ಯಾಕಾದ ಕಾರಣಕ್ಕೋಸ್ಕರ ಹಾಕೋದು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರೆಲ್ಲ ಮುಂದೆ ಬರೋಂಥ ವೀಡಿಯೋಗಳನ್ನು ನೋಡಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲ ಪಟ್ಟಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಕೃಷಿ ಉಪಕರಣಗಳಾಗಲಿ, ಕೃಷಿಯಲ್ಲಿ ಏನೇನು ಬರೋ ಸಮಸ್ಯೆಗಳಾಗಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಟಾಟಾ, ಬೈ ಬೈ.